ಸಂಪರ್ಕ ಕೊಡ್ತಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಈ ಬಗ್ಗೆ ನಗರ ಕೊಡಿಸೋದಿಲ್ಲ, ಇದು ಹಳ್ಳಿ ಕೊಡಿಸೋದಿಲ್ಲ. ಗ್ರಾಮ ಪಂಚಾಯತಿಯವರು ನಮ್ಮ ಗ್ರಾಮ ಪಂಚಾಯತಿಗೆ ಮತದಾರರೆಲ್ಲ ನಾವು ಯಾವ ಸೌಲಭ್ಯವನ್ನು ನಾವು ಕೊಡುವುದಿಲ್ಲ ಅನ್ನೋದನ್ನ ಆ ಉಮ್ಮಡಿ ಗ್ರಾಮ ಪಂಚಾಯತಿಗಳು ಹೇಳ್ತಿದ್ದಾರೆ. ನಗರಸಭೆಯವರು ನಗರಸಭೆ ವ್ಯಾಪ್ತಿಗೆ ಪ್ರದೇಶದಿಂದ ನಾವು ಒಪ್ಪಿಗೆ ಕೊಡುವುದಿಲ್ಲ ಆಗಲ್ಲ ಅನ್ನೋದು ಪ್ರಚಾರ. ಈಗ ಹೊಸದಾಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮ ಸ್ವಲ್ಪ ಒಳ್ಳೆಯ ಸೇರಿಸಿಕೊಂಡು ನೋಟಿಫಿಕೇಶನ್ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಅಸ್ಪತ್ರೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡಿದ್ರೆ ಸರ್ಕಾರಕ್ಕೆ ಆಗ್ತದೆ. ಈ ಮನೆ ವಾಸ ಗೊತ್ತಾಗ್ತಿಲ್ಲ. ಅಲ್ಲಿ ಅಸ್ಪತ್ರೆ ಕೊಡಕ್ಕೆ ನೋಟಿಫಿಕೇಶನ್ ಆಗಿದೆ. ಹೆಸರಿನ ಇದ್ದಿದ್ದ ಜಾಗ ಇದ್ದಿದ್ದ ಒಂದು ನೋಟಿಫಿಕೇಶನ್ ಆಗಿದೆ. ಈ ಬಗ್ಗೆ ಯಾರು ತಕರಾರು ಹಾಕಿ ಅಂತ ಹೇಳಿದ್ರೆ ಡಿಸಿ ಅವರು ನೀವು ತಕರಾರು ಕೇಳಿದ್ರೆ ನಗರಸಭೆ ಇಶ್ಯೂ ಮಾಡಿದ್ರೆ ಎಲ್ಲ ಆಗಿದೆ. ಇನ್ನು ಎಲ್ಲ ಆಗಿದ್ರು ಎಲ್ಲರೂ ಗೊತ್ತಿದೆ. ಇನ್ನು ಅಸ್ಪತ್ರೆ ಕೊಡಲಿಲ್ಲ ಅಂತ ಸುಮ್ಮನೆ ಹಾಕಿದ್ರೆ ಅವರು ಅಸ್ಪತ್ರೆ ಕೊಡೋದೇ ನೋಟಿಫಿಕೇಶನ್ ಆಗಿದೆಯೋ ಅಸ್ಪತ್ರೆ ಕೊಡ್ತೀವಿ ಅಂತ ಒಂದು ನಿಮಗೆ ನೋಟಿಫಿಕೇಶನ್ ಅಲ್ಲಮ್ಮ 90 ಮಾಡಿ ನೋಟಿಫಿಕೇಶನ್ ಮಾಡಿದ್ರು. ತಕರಾರು ನೇರ ತಕರಾರು ಹಾಕಿ ಅಂತ ನೀವು ತಕರಾರು ಲಿಸ್ಟ್ ಮಾಡಿ ಗೌರ್ಮೆಂಟ್ ಕಳಿಸ್ತಾರೆ. ಅಲ್ಲಿ ಅಸ್ಪತ್ರೆ ಕೊಡೋದು ಲಿಸ್ಟ್ ನಿಮ್ಗೆ ಎಷ್ಟಿದೆ ಯಾವುದೇ ಬಂದೇ ಗೊತ್ತಿದೆ ಸಾಕಾಗಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಿಮ್ ಪಕ್ಷ ಬಿಜೆಪಿ ಜೊತೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಅಲ್ಪಸಂಖ್ಯಾತ ಸ್ನೇಹಿತರು ಆಮೇಲೆ ಪ್ರಶ್ನೆ ಕೇಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಸ್ಲಮ್ ಜನ, ಯಾಕಂದ್ರೆ ಬಿಜೆಪಿ ಅವರು ಸ್ಲಮ್ ಜನರ ಪರ ಅಲ್ಲ ಅಂತ ನಾವು ತೀರ್ಮಾನ ಮಾಡ್ತಿದ್ದೀವಿ. ಆದ್ರೆ ನೀವು ಸ್ಲಮ್ ಜನರ ಪರ ಬಹಳ ಇದು ಅಂತ ಹೇಳುವಂತವರು. ಬೆಂಗಳೂರಲ್ಲಿ ಚಾಮರಾಜಪೇಟೆ ಬೈ ಎಲೆಕ್ಷನ್ ಆದಾಗ ದೇವೇಗೌಡರು ದಲಿತ ನಾರಾಯಣ ರ್ಯಾಲಿ ಮಾಡೋದು. ಆಗ ಧರ್ಮಸಿಂಗ್ ಅವ್ರ ಸರ್ಕಾರ ಇತ್ತು. ಬಹುಶಃ ಅದು ಜುಲೈನಲ್ಲೋ ಜೂನ್ನಲ್ಲೋ ಯಾವಾಗ ನಡೀತಾ ಅನ್ಸುತ್ತೆ. ಅಕ್ಟೋಬರ್ 2ನೇ ತಾರೀಕಿನ ದಿವಸ ಕರ್ನಾಟಕದ ಎಲ್ಲ ಕೊಳಗೇರಿ ಜನರಿಗೆ ಹಕ್ಕುಪತ್ರ ಕೊಡಲಿಲ್ಲ ಅಂತ ಹೇಳಿದ್ರೆ ಹುಷಾರ್ ಅಂತೇಳಿ ದೇವೇಗೌಡ ಹೇಳಿದ್ರು. ಅಲ್ಲಿಂದ ಈವರೆಗೆ ಸುಮಾರು ಅಕ್ಟೋಬರ್ಗಳು ಕಳೆದೋಗ್ಬಿಡು. ಅದಾದ್ರೂ ಹೋಗ್ಲಿ, ಮುಂದಕ್ಕೆ ಸ್ವತಃ ದೇವೇಗೌಡರು ಸುಪುತ್ರರು ಅಧಿಕಾರಕ್ಕೆ ಬಂದರು. ಅಷ್ಟು ಮಾತ್ರ ಅಲ್ಲ, ಬಹಳ ದೊಡ್ಡ ಭೋಗವನ್ನ ಕರ್ನಾಟಕದ ಸ್ಲಮ್ ಜನತೆಗೆ ನೀವು ಮಾಡಿದ್ರಿ. ಏನಂತಂದ್ರೆ ಹಕ್ಕುಪತ್ರ ಅನ್ನೋ ಹೆಸರಿನಲ್ಲಿ ಯಾವ 3 ಕಾಸಿಗೂ ಬೆಲೆ ಇಲ್ಲದೆ ಇರ್ತಕ್ಕಂಥ ಸ್ವಾಧೀನ ಪತ್ರ ಅಂತ ಒಂದನ್ನ ಕೊಟ್ಟರು. ನಾವು ಬಿಜೆಪಿ ಅವ್ರನ್ನ ದೂರ ಬಿಡಿದೀವಿ, ಸಂವಾದಕ್ಕೂ ತಂದಿಲ್ಲ. ನಾವು ಈಗ ನಿಮ್ಮ ಓಟ್ ಹಾಕ್ಬೇಕಾಗಿದೆ. ಅಥವಾ ಇನ್ನೊಬ್ಬರಲ್ಲಿ ವೇದಿಕೆ ಮೇಲೆ ತಂದಿರ್ತಕ್ಕಂಥ ಬೇರೆ ಅಭ್ಯರ್ಥಿಗೆ ಓಟ್ ಹಾಕಬೇಕಿದೆ. ಆಯ್ಕೆಯೇ ಕಷ್ಟ ಅನ್ನೋ ಸಂದರ್ಭ ಈ ಪ್ರಶ್ನೆ ಕೇಳ್ತಾ ಇದೀವಿ. ಇದಲ್ಲದೆ ಅಂತಿಮವಾಗಿ ನರೇಂದ್ರ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಶ್ರೀನಿವಾಸ ಅವರು ಪಕ್ಷ ಅಧಿಕಾರ ಬಂದಾಗ ಮೊದಲ ಪತ್ರಿಕಾಗೋಷ್ಠಿ ಹೇಳಿದ ಮಾತಂದ್ರೆ ಸಂಜೆಯ ಬೆಂಬಲಿಗರ ನಾವು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರು. ಇವತ್ತಿನ ತನಕ ಅವ್ರ ಕಡೆಯಿಂದ ಏನ್ ಪ್ರಯತ್ನ ಆಗಿದೆ ಕೂಡ ಮಾತಾಡಬೇಕು. ಮಂಡ್ಯ ನಗರದಲ್ಲಿ ನಮ್ಮ ನಿವಾಸಿಗಳು ಅಧಿಕಾರ ಕೊಡ್ತಕ್ಕಂಥ ಪ್ರಜ್ಞೆ ಶುರುವಾಗಿರಲಿಲ್ಲ. ಕಳೆದ 2002 ಇಸ್ವಿನಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಆದೇಶ ಆಯಿತು ಸರ್ಕಾರದಲ್ಲಿ. ಎಲ್ಲ ಸಂಘಗಳಿಗೆ ಒಂದು ಸರ್ವೆ ಮಾಡಿ ಅಂತೇಳಿ 90 ದಿನದಲ್ಲಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ಹಾಕಿ ಅಂತ ಹೇಳಿದ್ರು. ಮಂಡ್ಯ ನಗರಸಭೆ ಸೇರಿದಂತೆ ಯಾವ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಸರ್ವೆ ಮಾಡಿಲ್ಲ. ನಾವು 2007 ಡಿಸೆಂಬರ್ 27ನೇ ತಾರೀಕು ಮಂಡ್ಯ ನಗರಸಭೆ ಮುಂದೆ ನಾವು ಒಂದು ಇಡೀ ದಿನ ಮುಖ್ಯವಾಗಿ ಪ್ರತಿಭಟನೆ ಮಾಡಿ ಅವರಿಗೆ ಕಾಲಾವಕಾಶ ಕೊಟ್ಟು ಜನವರಿ 20ನೇ ತಾರೀಕು ಸರ್ವೆ ಮಾಡಿಲ್ಲ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಯಾವುದೇ ಕಚೇರಿ ಕೆಲಸ ಮಾಡಿ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ ನಂತರದಲ್ಲಿ ಎಲ್ಲ ಸಕಾಲ ರಜೆ ಹಾಕಿದ್ರು. ಅದಿನ್ನೂ ಕೂಡ ಪಿಡಿ ಕಚೇರಿಯಿಂದ ಬೆಂಗಳೂರು ತಲುಪೇ ಇಲ್ಲ. ಬೆಂಗಳೂರು ಮಂಡ್ಯ ಪಿಡಿ ಕಚೇರಿನಲ್ಲಿ ಇನ್ನು ಭದ್ರವಾಗಿ ಜೋಪಾನವಾಗಿ 4 ತಿಂಗಳಿಂದ ನಿದ್ದೆ ಮಾಡ್ತಾರೆ ಈ ರಿಪೋರ್ಟ್. ಅಲ್ಲಿ ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಇಲ್ಲಿರ್ತಕ್ಕ ನಗರಸಭೆಗಳು ಕೂಡ ಕಳಿಸ್ತಿಲ್ಲ. ಎರಡನೇ ವಿಚಾರ, ಆಗಲೇ ಕಾರ್ಯಕ್ರಮ ವಿಚಾರ ಮಾತಾಡೋ ಹೇಳಿದ್ರು. ಕಾರ್ಯಕ್ರಮ ವಿಚಾರ ತಾವು ಅಧಿಕಾರಕ್ಕೆ ಬಂದು 1.5 ವರ್ಷ ಯಾವುದೇ ಕೋರ್ಟ್ನಲ್ಲಿ ತಕರಾರಿಲ್ಲ. ತಕರಾರಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಏನಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಮುಂದಾದಾಗ ಯಾವಾಗ ಪೊಲೀಸರು ಸಹಿತ ಕಾನೂನು ಪ್ರಕಾರ ಅವಕಾಶ ಇದ್ದಾಗ ಕೂಡ ಪೊಲೀಸ್ ಮುಖಾಂತರ ತಡೆಗಟ್ಟೆ ಪ್ರಯತ್ನ ಮಾಡಿದ್ರು. ಆಗ ಸರ್ಕಾರಿ ಕಚೇರಿ ಮೇಲೆ ಕ್ರಮ ಕೂಡ ಪ್ರತಿಭಟನೆ ಮಾಡಿದ್ರು. ನೀವು ಶಾಸಕರಾಗಿದೆ, ನಮ್ಮ ಕಂಪ್ಲೇಂಟ್ಸ್ ಆಕ್ಟ್ ಸೆಕ್ಷನ್ 3 ಪ್ರಕಾರ ಯಾವುದೇ ಒಂದು ಶ್ರಮ ಡಿಕ್ಲೇರ್ ಆದ್ರೆ ಅಲ್ಲಿ ಕುಡಿಲಿಕ್ಕೆ ನೀರು, ಶೌಚಾಲಯ ಸರಣಿ ಕಟ್ಟಲಿಕ್ಕೆ ಬಹಳ ಇದೆ. ಅದೊಂದು ಬಹಳ ಬೇಸಿಕ್ ನೀರು ಅದು. ಆದ್ರೆ ಅದನ್ನು ಕರ್ತವ್ಯ ಸರ್ಕಾರಿ ಕಚೇರಿ ಮೇಲೆ ಸ್ಟ್ರೈಕ್ ಮಾಡಬೇಕಾಗಿತ್ತು.
ಇಲ್ಲಿ ಯಾರೊಬ್ಬ ಅನಂತಕುಮಾರ್ ದಾದಂತ ಒಬ್ಬ ಭೂಗತ ಸ್ವಾಮೀಜಿ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಬರೋ ಮನೆಗಳ ನಿರ್ಮಾಣಕ್ಕೆ ಅಡ್ಡಿ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಗೆ ಕ್ರಮ ತಗೊಳ್ಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನೀವು ಸರ್ಕಾರ ನಡೆಸ್ತೀವಿ ವಿಚಾರದಲ್ಲಿ ನಿಮ್ಗೆ ಆಸಕ್ತಿ ಇರ್ತಕ್ಕಂಥ ವಿಚಾರ ಕೇಳಿ ಇರ್ಬೋದು ಮತ್ತೊಬ್ಬ ಜನಾರ್ದನ್ ರೆಡ್ಡಿ ಇರ್ಬೋದು ಅದನ್ನ ಅಡ್ಡಿ ಮಾಡ್ಲಿಕ್ಕೆ ಏನ್ ಬೇಕಾದ ಕಡ್ಡಾಯ ಬದಲಾವಣೆ ಆಗ್ತದೆ. ಆದ್ರೆ ಇಲ್ಲಿ ಬರೋ ಮನೆ ನಿರ್ಮಾಣ ಮಾಡಲಿಕ್ಕೆ ಅಡ್ಡಿ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ನಡೆಯುವಂತ ಇಚ್ಛಾಶಕ್ತಿ ಇಲ್ಲ ಅಥವಾ ಅವ್ರಿಗೂ ಕೂಡ ನಾವು ಒಳ್ಳೆ ಸಿಕ್ಕಲ್ಲ ಸುಮ್ಮನೆ ಚುನಾವಣೆ ರಾಜಕಾರಣ ಯಾಕೆ ಎಲ್ಲರೂ ಕೂಡ ಬ್ಯಾಲೆನ್ಸ್ ಇರೋಣ ಅನ್ನತ್ತೆ. ಈ ಕರ್ನಾಟಕದಲ್ಲಿ ಒಂದು ಸಂಘಟನೆ ಕಟ್ಟಿದ್ವಿ ಹಲವಾರು ಸಂಘಟನೆಗಳನ್ನ ಕಟ್ಟಿದ್ವಿ. ಇವತ್ತು ಕರ್ನಾಟಕ ಪರಸ್ಪರ ಡಿಗ್ರಿಗಳ ಒಂದು ಮುಸ್ಲಿಂ ಆರ್ಗನೈಸೇಷನ್ ಕೂಡ ಇವತ್ತು ಒಂದು ಒಳ್ಳೆ ಜನಪರ ಕಾರ್ಯಕ್ರಮ ನಾವಿತ್ತು ಒಟ್ಟಿಗೆ ಮಂಡ್ಯ ಕ್ಷೇತ್ರದ ಒಂದು ಒಳ್ಳೆಯ ನಿರ್ಣಯ ತಗೋಬೇಕು ಹೊರಟಿದ್ವಿ. ನಾವು ನಿರ್ಣಯ ಮಾಡಿದ್ರೆ ಬಹುಶಃ ರಾಜಕೀಯ ಶಕ್ತಿಯನ್ನ ನಾವು ಕೂಡ ನಿರ್ಣಾಯಕವಾಗಿ